ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಇದು ಸ್ಯಾಟರ್ಡೇ ಮತ್ತು ಸಂಡೇ ಏನೆಲ್ಲ ಮಾಡಿದ್ವಿ, ಏನೆಲ್ಲ ಅಂದರೆ ಸುಮ್ಮನೆ ಸಿಂಪಲ್ ವ್ಲಾಗ್ ಥರ ಮಾಡಿದ್ದೀನಿ, ನೋಡ್ಬೋದು. ಇದು ಬಂದ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ. ಇದು ಬ್ರೇಕ್ಫಾಸ್ಟ್ಗೆ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಆಗಿತ್ತು. ಚಟ್ನಿ ಬಂದ್ಬಿಟ್ಟು ರೆಡ್ ಇತ್ತು, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡದೇ ಇರೋ ಥರ ಮಾಡಿದ್ದು. ಇದು ಬಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಸಿಂಪಲಾಗಿ ಮಾಡಿರೋದು. ತುಂಬ ಟೇಸ್ಟಿ ಇರುತ್ತೆ. ದೋಸೆಗೆ ಎಲ್ಲರಿಗೂ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಕಾಂಬಿನೇಷನ್ ಅಲ್ವಾ. ನನಗೇನು ಕಡಲೆಕಾಯಿ ಚಟ್ನಿ ಅಷ್ಟೊಂದು ಇಷ್ಟ ಆಗೋಲ್ಲ, ಬಟ್ ಕಡಲೆಕಾಯಿ ಚಟ್ನಿನೂ ಸ್ವಲ್ಪ ತಿಂದೆ ಅಷ್ಟೇ. ಆದಮೇಲೆ ಸೌತೆಕಾಯಿನೂ ತೊಗೊಂಡಿದ್ದೆ. ಸೌತೆಕಾಯಿ ಮತ್ತು ಕ್ಯಾರೆಟ್ ಮತ್ತು ಯಾವುದಾದ್ರೂ ಸಲಾಡ್ಸ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ತುಂಬ ಹೆಲ್ತಿಗೆ ಒಳ್ಳೆಯದು. ನಾನಂತೂ ನನ್ನ ಪ್ರತಿ ಬ್ರೇಕ್ಫಾಸ್ಟ್ ಆ್ಯಂಡ್ ಮೀಲಲ್ಲಿ ಸೌತೆಕಾಯಿನ ಯೂಸ್ ಮಾಡ್ತೀನಿ ಮತ್ತು ಕ್ಯಾರೆಟನ್ನು ಯೂಸ್ ಮಾಡ್ತಾನೆ ಇರ್ತೀನಿ. ವೈ ಬಿಕಾಸ್ ತುಂಬ ಹೆಲ್ತಿಗೆ ಒಳ್ಳೆಯದು ಮತ್ತು ಡೈಜೆಷನ್ ಪ್ರಾಬ್ಲಮ್ ಅದೆಲ್ಲ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಮತ್ತು ಇನ್ನೊಂದು ಫ್ಯಾಟ್ ಬರ್ನ್ ಆಗೋಕ್ಕೂ ನಿಮಗೆ ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು ನಮ್ಮ ಅತ್ತಿಗೆ ತೆಗಿತಾ ಇದ್ದಾರೆ ವಿಡಿಯೋ. ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ, ನಮ್ಮ ಅಮ್ಮನೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ಸೊ ಅವರೇ ನಾನು ವಿಡಿಯೋ ಮಾಡೋಕ್ಕೆ ಹೇಳಿದೆ ಮತ್ತು ಅವರೇ ತೊಗೊಂಡು ಮಾಡ್ತಾಯಿದ್ರು. ಸೊ ದೇವ್ರ ಮನೇಲಿ ಪೂಜೆ ಆಗಿದೆ ಅಂತಲೂ ಸ್ಯಾಟರ್ಡೇ ತೋರಿಸ್ತಾಯಿದ್ರು ಅವರೇ, ನೋಡ್ಬೋದು. ದೀಪ ಎಲ್ಲ ಬೆಳಗಿಸಿದ್ದಾಗಿದೆ. ದೀಪ ಎಲ್ಲ ಬೆಳಗಿಸಿ ಎಲ್ಲ ನಾವು ಇನ್ನೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ನಮ್ಮದು ಏನೂ ಫ್ರೆಶ್ ಆಗಿರಲಿಲ್ಲ, ಬಟ್ ಹೊಟ್ಟೆ ತುಂಬ ಹಸಿವಾಗ್ತಾಯಿತ್ತು ಅಂತ ಒಂದೊಂದು ಸತಿ ಬಿಟ್ಬಿಡ್ತೀನಿ. ಮತ್ತು ಅಮ್ಮ ನನ್ನ ಅಣ್ಣನ ಮಗನಿಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದು. ಇದು ನಮ್ಮ ಅಣ್ಣದ ಕಾರು. ನಮ್ಮ ಮನೇಲಿ ಕಾರ್ ಪಾರ್ಕಿಂಗ್ ಕೆಳಗಡೆ ಪ್ಲೇಸ್ ಬಿಟ್ಟಿದ್ವಿ. ನಮ್ಮ ಅಣ್ಣ ಕಾರು ಮತ್ತು ನಮ್ಮ ಬಾವ ಕಾರು ಇಬ್ಬರದು ಇತ್ತು. ಆದಮೇಲೆ ಕೆಳಗಡೆ ಪಾರ್ಕಿಂಗ್ಗೆ ಸ್ವಲ್ಪ ಜಾಗ ಜಾಸ್ತಿನೇ ಬಿಟ್ಟಿದ್ವಿ. 2 ಕಾರ್ ಆರಾಮ್ಸೆ ಇಟ್ಕೋಬೋದು, ಮತ್ತು ಬಾಡಿಗೆ ಮನೆಯವರು ಗಾಡಿಗಳೆಲ್ಲ ಇಟ್ಕೋತಾರೆ. ಆದಮೇಲೆ ಇಲ್ಲೊಂದು ಬೆಡ್ರೂಮ್ ಇದೊಂದು ಬೆಡ್ರೂಮು, ಆ ಕಡೆದು ಒನ್ BHK ಹೌಸಸ್, 2 1 BHK ಹೌಸಸ್ ಗ್ರೌಂಡ್ ಫ್ಲೋರಲ್ಲಿ, ಮತ್ತು ಫಸ್ಟ್ ಫ್ಲೋರಲ್ಲಿ ಪೂರ್ತಿ ನಮ್ಮಮ್ಮ ಅವರೇ ಇರೋದು, ಅದು 3 BHK. ಒಂದು ಸತಿ ಯಾಕಂದರೆ ಮಕ್ಕಳೆಲ್ಲ ಇದ್ದಾರಲ್ವ, ತುಂಬ ಗಲೀಜು ಮಾಡಿದ್ದಾರೆ. ಗೋಡೆಗಳಿಗೆಲ್ಲ ಬರೆದು 4 ಜನ ಮಕ್ಕಳು ಬರೆದು ಗೀಚಿ ಏನೇನೋ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಹೋಮ್ ಟೂರ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಪೇಂಟ್ ಹೊಡಿಸಿ ಪೇಂಟ್ ಹೊಡ್ಸಿದ್ಮೇಲೆ ಫಸ್ಟ್ ಮಾಡ್ತೀನಿ. ಯಾಕಂದರೆ ಪೇಂಟ್ ಹೊಡ್ಸಿ ತುಂಬ ಒಂಥರ ಕಲೆ ಮಾಡಿಬಿಟ್ಟಿದ್ದಾರೆ ಮಕ್ಕಳು, ಗೀಚ್ಬಿಟ್ಟು ಪರ್ಚ್ಬಿಟ್ಟು ಎಲ್ಲನೂ. ಸೊ ಹಾಗಾಗಿ ಒಬ್ಬರಲ್ಲ ಇಬ್ಬರಲ್ಲ 4 ಜನ. ಇನ್ನು ನಮ್ಮ ಅಕ್ಕ ಮಕ್ಕಳು US ಇಂದ ಬಂದರೆ ಅವ್ರು ಇನ್ನೂ ತರಲೆ ಜಾಸ್ತಿ. ಅವರು ಕೆಳಗಡೆ ನಮ್ಮ ಅಣ್ಣ ನಿನ್ನೆ ಸ್ಯಾಟರ್ಡೇ ಈವ್ನಿಂಗ್ ಕರ್ಕೊಂಡೋಗಿದ್ರು ಮಕ್ಕಳನ್ನೆಲ್ಲನೂ, ಫುಟ್ಬಾಲ್ ಆಡಿಸ್ತಾಯಿದ್ರು. ನಮ್ಮ ಅಣ್ಣ ಬಂದ್ಬಿಟ್ಟು ಅವರು ಸ್ಕೂಲಲ್ಲಿ ಇರಬೇಕಾದ್ರೆ, ಕಾಲೇಜಲ್ಲಿ ಇರಬೇಕಾದ್ರೆ ಅವರು ಫುಟ್ಬಾಲ್ ಆಡ್ತಾಯಿದ್ರು. ಅವ್ರಿಗೆ ತುಂಬ ಇಷ್ಟ. ಬಟ್ ಮುಂಚೆ ಇರುತ್ತಲ್ವ ಫುಟ್ಬಾಲ್, ನಮ್ಮ ಅಪ್ಪಗೆ ಅದೆಲ್ಲ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಬೇಡ ಅಂತ ಬಿಡಿಸ್ಬಿಟ್ಟಿದ್ರು. ಇಲ್ಲಾಂದರೆ ಅವರು ತುಂಬ ಅವ್ರಿಗೆ ಇಷ್ಟ ಪ್ಲೇಯರ್ ಆಗ್ತಾಯಿದ್ರೇನೋ, ದೊಡ್ಡ ಪ್ಲೇಯರೇ, ಆ ಥರ ಆಗುತ್ತೆ. ಬಟ್ ಈಗಂತೂ ನಾವು ಮಕ್ಳಿಗೆ ಯಾವ್ದು ಇಷ್ಟ ಆದರೆ ಅವ್ರಿಗೆ ಅದೇ ಸಪೋರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರ ಇಷ್ಟ ಪ್ರಕಾರ ಆಡಿದ್ರೇ ಅವ್ರಿಗೆ ಚೆನ್ನಾಗಿ ಅನಿಸುತ್ತಲ್ವ. ಸೊ ಹಾಗಾಗಿ ನಿಮ್ಮ ಹತ್ರ ರಾಗಿ ರೊಟ್ಟಿನೂ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ರಾಗಿ ರೊಟ್ಟಿ ನೀವು ಯಾವ ಥರ ಮಾಡ್ತೀರಾ? ಇದು ಬಂದ್ಬಿಟ್ಟು ನಮ್ಮ ಅತ್ತಿಗೆ ಮಾಡಿರೋದು. ಸ್ವಲ್ಪ ಆಯಿಲ್ ಹಾಕಿ ಕಡಲೆಬೇಳೆ ಹಾಕಿದ್ದಾರೆ, ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಾರೆ. ಆಯಿಲ್ಗೆ ಕಡಲೆಬೇಳೆ ಮತ್ತು ಕರಿಬೇವು, ಒಣ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ, ಮತ್ತು ಈರುಳ್ಳಿ ಚಿಕ್ಕದಾಗಿ ಈರುಳ್ಳಿನೂ ಕಟ್ ಮಾಡಿ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ತಟ್ಟೋದು, ಮತ್ತು ಇದು ಎಳೆಯೋ ರೊಟ್ಟಿ ಅಲ್ಲ, ತಟ್ಟೋ ರೊಟ್ಟಿ. ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಮಳ್ಳಿಸ್ಕೊಂಡು ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಹಬೆಗೆ ಬಿಟ್ಬಿಟ್ರೆ ಸ್ವಲ್ಪ ಹಿಟ್ಟೆಲ್ಲ ಚೆನ್ನಾಗಿ ಮೆತ್ಕೊಳ್ಳುತ್ತೆ. ಆದಮೇಲೆ ರೊಟ್ಟಿ ಸ್ವಲ್ಪ ತಟ್ಟರೆ ಚೆನ್ನಾಗಾಗುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ನಾನು ನಮ್ಮ ಅತ್ತಿಗೆಗೆ ಹೇಳ್ತಾಯಿದ್ದೀನಿ, ನನ್ನ ಮತ್ತೆ ವಿಡಿಯೋ ಮಾಡು, ಅದಕ್ಕೆ ಇದು ರೊಟ್ಟಿದು ತೆಗಿ ಅಂತ ಹೇಳ್ತಾ ಇದ್ದೆ. ಅವ್ರು ತೆಗಿತಾಯಿದ್ರು ವಿಡಿಯೋ. ಇನ್ನು ಈ ಸಮ್ಮರ್ ಆಗೋಯ್ತು. ಆದಮೇಲೆ ಸೆಕೆ ಎಲ್ಲ ಒಂದೊಂದು ಸತಿ ಸೆಕೆನೂ ಅನಿಸುತ್ತೆ, ಮತ್ತು ಒಂದೊಂದು ಸತಿ ಚಳಿನೂ ಅನಿಸುತ್ತೆ ಅಲ್ವಾ. ಇದು ಚಳಿ ಅಂತ ಅನ್ನಿಸ್ತಾಯಿತ್ತು. ಇದು ಸಂಡೇ ಮಾರ್ನಿಂಗ್, ಇವತ್ತು ಸಂಕಷ್ಟ ಚತುರ್ಥಿ ಅಲ್ವಾ. ಸೊ ಹಾಗಾಗಿ ನಾನ್ ವೆಜ್ ಬೇಡ ಅಂತ ರೊಟ್ಟಿ ಮಾಡ್ಕೊಂಡಿದ್ವಿ. ರೊಟ್ಟಿಗೆ ಚಟ್ನಿ ಏನೂ ಅವಶ್ಯಕತೆ ಇಲ್ಲ, ಹಾಗೆ ತಿನ್ಬೋದು. ಬೇಕಂದರೆ ಚಟ್ನಿನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ವಿತೌಟ್ ಚಟ್ನಿ ಆಲ್ಸೋ ನೋ ಇಶ್ಯೂಸು. ಚೆನ್ನಾಗೇ ಇತ್ತು, ಚೆನ್ನಾಗೇ
ಅಂದರೆ ಟೇಸ್ಟಿಯಾಗೇ ಇರುತ್ತೆ. ಯಾಕಂದರೆ ಈರುಳ್ಳಿ, ಖಾರ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿರ್ತೀವಲ್ಲ. ಸೊ ಹಾಗಾಗಿ ನೋಡಿ ಈ ನೀರು ಚೆನ್ನಾಗಿ ಮಳ್ತಾ ಇದೆ ಅಲ್ವಾ, ಅದರಲ್ಲೇ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರೊಟ್ಟಿ ಹಿಟ್ಟು ಬ್ಯಾಟ್ರ್ ಯಾವ ರೀತಿ ಬರುತ್ತೋ ಆ ಥರ ಮಿಕ್ಸ್ ಮಾಡಬೇಕು. ದೋಸೆ ಹಿಟ್ಟು ಥರ ಮಾಡಬಾರ್ದು, ತುಂಬ ತೆಳುವಾಗುತ್ತೆ. ಸೊ ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆದಮೇಲೆ ರೊಟ್ಟಿ ಥರ ಒತ್ತಬೇಕು. ಕವರಲ್ಲಿ ಯಾವ ರೀತಿ ಒತ್ತಾ ಇದ್ದಾರೆ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ನಿಮಗೆ ಈ ವಿಡಿಯೋಸ್ ನನ್ನದೆಲ್ಲ ಇಷ್ಟವಾದರೆ ದಯವಿಟ್ಟು ಮರಿದೇ ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಹಾಗೆ ನೋಡ್ತಾ ಇದ್ದರೆ ನೋಡಿ. ಈಗ ಬಂದ್ಬಿಟ್ಟು ಹಿಟ್ಟು ರೆಡಿಯಾಗಿದೆ. ನಾವು ಚಿಕ್ಕ ಚಿಕ್ಕ ಉಂಡೆಗಳು ತೊಗೊಂಡು ಈ ಥರ ರೊಟ್ಟಿ ಥರ ತಟ್ಕೊಂಡು ಆದಮೇಲೆ ಹೆಂಚಿನ ಮೇಲೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಸುಟ್ಕೊಳ್ಳೋದಷ್ಟೇ. ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ. ನಾನೇನು ನಮ್ಮ ಮನೇಲಿ ಮಾಡಲ್ಲ, ಬಟ್ ಇಲ್ಲಿ ಅಮ್ಮ ಮನೇಲಿ ಹೇಳಿದ್ರೆ ಮಾಡಿಕೊಡ್ತಾರೆ ನನಗೆ. ಯಾಕಂದರೆ ಇದೆಲ್ಲ ಸ್ವಲ್ಪ ತುಂಬ ಕಷ್ಟ ಅನಿಸುತ್ತೆ. ಒಬ್ಬರು ಇಬ್ಬರು ಯಾರಾದರೂ ಜೊತೆಗಿದ್ದರೆ ಮಾಡ್ಬೋದು, ಒಬ್ಬರೊಬ್ಬರೇ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ? ಈ ರೊಟ್ಟಿ ಎಲ್ಲ ತುಂಬ ಹೆಲ್ತ್ಗೂ ಒಳ್ಳೆಯದು. ಈ ಥರ ಮಾಡ್ಕೊಂಡು ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.